ಹಾಯ್ ಸ್ನೇಹಿತರೆ, ಇಂದು ನಾವು ಬಂದಿದ್ದೇವೆ ಕೋಲಾರ ಡಿಸ್ಟಿಕ್ನಲ್ಲಿರುವ ಚೋಳರ ಕಾಲದ ಸುಮಾರು 700 ವರ್ಷದ ಹಿಂದಿನ ಇತಿಹಾಸವುಳ್ಳ ಕಲ್ಲಳ್ಳಿ ಬೆಟ್ಟ ಆಂಜನೇಯ ದೇವಸ್ಥಾನಕ್ಕೆ. ಬನ್ನಿ, ಇಲ್ಲಿ ಏನು ವಿಶೇಷತೆ ಒಂದ್ಸತಿ ನೋಡೋಣ. ದೇವಸ್ಥಾನವು ಬೆಟ್ಟದಲ್ಲಿ ದೊಡ್ಡ ಬಂಡೆಗಳ ನಡುವೆ ಗುಹೆಯಲ್ಲಿ ಸ್ಥಾಪಿಸಿಕೊಂಡು ವಾರದಲ್ಲಿ ಕೇವಲ ಶನಿವಾರ ಮಾತ್ರ ತೆರೆದಿರುತ್ತದೆ. ಸ್ಥಳೀಯರ ಮಾತಿನ ಪ್ರಕಾರ ಈ ದೇವಸ್ಥಾನಕ್ಕೆ ಚೋಳರ ಕಾಲದಲ್ಲಿ ರಚಿಸಿರುವ ಸುಮಾರು 600ರಿಂದ 700 ವರ್ಷಗಳಷ್ಟು ಇತಿಹಾಸ ಇದೆ. ಈ ಹಳೆ ಕಾಲದಿಂದಲೂ ಭಕ್ತರು ಸುಮಾರು 300ರಿಂದ 400 ಮೆಟ್ಲತ್ತಿ ಇಲ್ಲಿ ದೇವರ ದರ್ಶನ ಪಡೆದು ಅಲ್ಲಿ ಮನಸ್ಸಿನಲ್ಲಿ ಕೋರಿಕೆಗಳಾದ ಮದುವೆ ಅಥವಾ ಸಂತಾನ, ಕೋರ್ಟ್ ಕೇಸ್, ಆರೋಗ್ಯ ಮುಂತಾದ ಕೋರಿಕೆಗಳಿಗೆ ಕೇಳಿಕೊಂಡಾಗ ಹೂವನ್ನು ಬಲಗಡೆ ಕೊಟ್ಟರೆ 100% ಆಗುತ್ತದೆ, ಎಡಗಡೆ ಕೊಟ್ಟರೆ ಆಗುವುದಿಲ್ಲ ಎಂಬುದು ಇಲ್ಲಿ ಭಕ್ತರ ನಂಬಿಕೆ. ಬನ್ನಿ, ಇಲ್ಲಿ ಅರ್ಚಕರು ಮತ್ತು ಸ್ಥಳೀಯ ಭಕ್ತಾದಿಗಳಲ್ಲಿ ದೇವರ ವಿಶೇಷತೆ ಕೇಳೋಣ. ನಾರಾಯಣ, ಈ ಒಂದು ಮಹತ್ವರವಾದ ಒಂದು ದೇವಸ್ಥಾನವು ಕೋಲಾರ ತಾಲೂಕು ನರಸಾಪುರ ಹೋಬಳಿ ಕಾಜಿ ಕಲ್ಲಳ್ಳಿ ಗ್ರಾಮದ ಬೆಟ್ಟದ ಮೇಲೆ ಇರತಕ್ಕಂಥ ಶ್ರೀ ಅಭಯ ಆಂಜನೇಯ ಸ್ವಾಮಿ. ಇಲ್ಲಿ ಪ್ರತಿ ಶನಿವಾರವೂ ಅಭಿಷೇಕ, ಅಲಂಕಾರ ಮತ್ತು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಭಗವಂತ ಹೂವಿನ ಪ್ರಸಾದವನ್ನು ನೀಡುತ್ತಾನೆ. ಯಾವುದಕ್ಕೆಂದರೆ ಜಮೀನು ಖರೀದಿ, ವಾಹನ ಖರೀದಿ, ಹಲವಾರು ಅವರ ವೈಯಕ್ತಿಕ ವಿಷಯಗಳನ್ನು ಬೇಡಿಕೊಂಡಾಗ ಅವರಿಗೆ ಒಳ್ಳೆಯದಾಗುವುದಾದರೆ ಬಲಗಡೆಯಿಂದ ಭಗವಂತ ಪ್ರಸಾದ ನೀಡ್ತಾನೆ. ಅವರು ಬೇಡದಂತ ವರ ಅವರಿಗೇನಾದರೂ ಅನ್ವಯಿಸುವುದಿಲ್ಲವಾದರೆ ಎಡಗಡೆಯಿಂದ ಪ್ರಸಾದ ನೀಡ್ತಾನೆ. ಇದೇ ಇಲ್ಲಿ ಒಂದು ಮಹತ್ವರವಾದ ಒಂದು ವಿಶೇಷ. ಇಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ 11ರಿಂದ 3 ಗಂಟೆವರೆಗೂ ಪೂಜೆ ನಡೆಯುತ್ತದೆ. ಭಕ್ತಾದಿಗಳು ಬಹಳ ದೂರದಿಂದ ಬಂದು ಭಗವಂತನನ್ನು ಬೇಡಿ ತನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿರ್ತಾರೆ. ಯಾಕಂದ್ರೆ ಯಾವ ದೇವಸ್ಥಾನದಲ್ಲೂ ಸಿಗದಿರ್ತಕ್ಕಂಥ ಒಂದು ವಿಶೇಷವಾದ ಪ್ರಸಾದ ಇಲ್ಲಿ ಬರೀ ಅನ್ನ. ಇಲ್ಲಿ ಕಲ್ಯಾಣಿಯಲ್ಲಿ ಸಿಗತಕ್ಕಂಥ ನೀರಿನಿಂದ ಅಡಿಗೆ ಮಾಡಿ ಅನ್ನ ಮತ್ತು ಗುಜ್ಜಿನ ವಿಶೇಷತೆ, ಅದೇ ಮಹತ್ವವಾದ ಒಂದು ಪ್ರಸಾದ. ಓಕೆ ಸ್ನೇಹಿತರೆ, ಈಗ ಅರ್ಚಕರು ಹೇಳಿದ್ದು ಕೇಳಿಸ್ಕೊಂಡ್ರೆ ಬನ್ನಿ, ಈಗ ಭಕ್ತಾದಿಗಳು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ನವ್ಯಮೂರ್ತಿ ಅಂತ. ಬೇಸಿಕಲಿ ಹೊಸಕೋಟೆಯಿಂದ ಬಂದಿದ್ದೀನಿ. ನಾನು ಐ.ಟಿ.ಐ ಕಾಲೇಜಲ್ಲಿ ಲೆಕ್ಚರರ್ ಸುಮಾರು ಒಂದು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಒಂದು ನರಸಾಪುರ ಕಲ್ಲಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ವರ್ಷಗಳ ಇತಿಹಾಸ ಇದೆ. ಹೇಳ್ಬೇಕಂದ್ರೆ ಒಂದು 1000 ವರ್ಷ ಇತಿಹಾಸ ಇರ್ಬೋದು ಅಂತ ಹೇಳ್ಬೋದು. ಸೊ ನನಗೆ ಒಂದು ಚಿಕ್ಕ ವಯಸ್ಸಿಂದ ನನಗೆ ಒಂದು ಏನು ಈ ಆಧ್ಯಾತ್ಮಿಕ ಜೀವನ ಮತ್ತು ಈ ಒಂದು ಇದು ಬಂದಾಗಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ತುಂಬ ವೈಬ್ರೇಷನ್ಸ್ ಇದೆ. ದೇವ್ರು ಮಾತ್ರ ಒಂದು 5 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡ್ರೆ ಆ ವೈಬ್ರೇಷನ್ ಫೀಲ್ ಮಾಡೋರು ಮಾತ್ರ ಅದು ಗೊತ್ತಾಗುತ್ತೆ. ಇಲ್ಲಿ ಏನೇನಕ್ಕಪ್ಪ ಬರ್ತಾರೆ ಜನಗಳ ಸಮಸ್ಯೆ ಅಂತಂದರೆ, ವಾರಕ್ಕೆ ಒಂದು ಸರಿ ಮಾತ್ರ ಶನಿವಾರ ದಿವಸ ಇಲ್ಲಿ ವಿಶೇಷವಾದಂಥ ಪೂಜೆ ಮತ್ತು ಅನ್ನದಾಸೋಹ ಎಲ್ಲ ನಡೆಯುತ್ತೆ. ಇಲ್ಲಿ ಏನಕ್ಕೆ ಬರ್ತಾರೆ ಅಂತಂದರೆ, ರಾಜಕೀಯದಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಇರ್ಬೋದು, ಬೋರ್ವೆಲ್ಗಳು ಹಾಕ್ಸೋರು ಇರ್ಬೋದು, ಮಕ್ಕಳು ಆಗದೆ ಇರೋರು ಇರ್ಬೋದು, ಮತ್ತು ವಿವಾಹಕ್ಕೆ ಒಂದು ವಿವಾಹ ಬಾಕಿ ಕೂಡಿ ಬರೋರು ಇರ್ಬೋದು. ಇದೆಲ್ಲ ಒಂದು ಇಲ್ಲಿ ಹೂವು ಕೇಳ್ತಾರೆ. ಹೂವು ಕೇಳಿದಾಗ ದೇವರು ಎಡಗಡೆ ಮತ್ತು ಬಲಗಡೆ 2 ಕಡೆ ಹೂವು ಕೊಡುತ್ತೆ. ಬಲಗಡೆ ಹೂವು ಕೊಡ್ತು ಅಂದರೆ 100% ಅವ್ರ ಕೆಲಸ ಆದಂಗೆ. ಇದು ನನ್ನ ಅನುಭವ ಮತ್ತು ಇಲ್ಲಿರುವಂಥ ಸಾವಿರಾರು ಭಕ್ತರ ಅನುಭವ ಕೂಡ ಅದು. ಹಂಗಾಗಿ ಎಡಗಡೆ ಹೂವು ಕೊಡ್ತು ಅಂತಂದರೆ ಆ ಕೆಲಸ ಆಗಲ್ಲ. ನನಗಿದು ಅನುಭವ ಆಗಿದೆ, ಸುಮಾರು ಜನಕ್ಕೂ ಆಗಿದೆ ಇಲ್ಲಿ. ಸೊ ಹಂಗಾಗಿ ಇದು ಒಂದ್ಸರಿ TV9 ಪ್ರಸಾರ ಆಗಿದೆ. ಒಬ್ಬ ಜನಪ್ರಿಯ ಶಾಸಕರು ನಾನು ಗೊತ್ತಿರೋ ಹಂಗೇನೆ. ಸೊ ಅವ್ರಿಗೆ ಅವರ ಚಿಕ್ಕಪ್ಪನ ಹೆಂಡತಿಗೆ ಸುಮಾರಷ್ಟು ದಿವಸ ಮಕ್ಕಳು ಇರಲಿಲ್ಲ. ಆಮೇಲೆ ಮಕ್ಕಳಾಯಿತು. ಹಿಂದೆ ಹೆಣ್ಮಕ್ಳ ಸಂತಾನನೇ ಅವ್ರಿಗೆ ದೇವ್ರು ಕೊಟ್ಟಿದ್ದು. ಅವ್ರ ಗಂಡ್ಮಕ್ಳು ಇರಲಿಲ್ಲ, ಬಟ್ ಬೇಕಾಗಿತ್ತು ಅವ್ರ ಗಂಡ್ಮಕ್ಳು. ಅವಾಗ ನಮಗೆ ಅಚಾನಕ್ ಆಗಿ ಅವ್ರ ಪರಿಚಯ ಆಗಿ ನಾವು ಈ ಒಂದು ದೇವಸ್ಥಾನನ ಅವ್ರಿಗೆ ರೆಫರ್ ಮಾಡಿದ್ವಿ. ಇಂಥ ಕಡೆ ಹೋಗಿ ಅಲ್ಲಿ ಗಂಡ್ಮಕ್ಳು ಹಾಸ್ಟೆಲ್ ಹೋದ್ರಿ ಅಂತ ಹೇಳಿದ್ವಿ. ಅವ್ರು ಇಲ್ಲಿಗೆ ಬಂದ ಮೇಲೆ ಖಂಡಿತವಾಗ್ಲೂ 1 ವರ್ಷಕ್ಕೆ ಅವ್ರ ಗಂಡ್ಮಗು ಆಯಿತು. ಆ ಮಗುಗೆ ದೇವ್ರ ಹೆಸರನ್ನೇ ಇತ್ತು ಯತೀಶ್ ಗೌಡ ಅಂತ. ಇವಾಗ ಪ್ರತಿ ವರ್ಷನೂ ಯಾವ ದೇವಸ್ಥಾನಕ್ಕೆ ಹೋಗೋದು ಮರೆತರು ಅವ್ರು ಇಲ್ಲಿಗೆ ಬರೋದು ಮರೆಯಲ್ಲ. ಆ ಥರ ಈ ದೇವಸ್ಥಾನದ ಪವಾಡಗಳು ತುಂಬಾ ಇದೆ. ಮತ್ತೆ ಅಂಜನಪ್ಪ ಅಂತ, ಯಾವ ಊರಿಂದ? ಮಾರ್ಸನಹಳ್ಳಿ, ಸಾವರೆಕೆರೆ ಹತ್ರ ಬರ್ತೀವಿ. ಸುಮಾರು ವರ್ಷಗಳಿಂದ ಬರ್ತೀವಿ. ನಮ್ಗೆ ಏನೇ ಕೋರಿಕೆಗಳಿರ್ಬೋದು, ಇಲ್ಲ ಕೆಲಸಗಳಿರ್ಬೋದು, ಯಾವುದೇ ಇರ್ಬೋದು, ಬಲ್ಕಡೆ ಕೊಟ್ಟರೆ ಗ್ಯಾರಂಟಿ ಆಗುತ್ತೆ ಅನ್ನೋ ನಮಗೆ ಭರವಸೆ, ಗ್ಯಾರಂಟಿ ಇದೆ. ಮತ್ತೆ ಸುಮಾರು ದೂರ ಊರುಗಳಿಂದ ಬರ್ತಾರೆ. ಅವ್ರ ಏನೇ ಕೆಲಸಗಳಾಗಬೇಕಾದ್ರೂ ಬಲ್ಗಡೆ ಹೋಗಿ ಕೊಟ್ಟರೆ ಖಂಡಿತ ಕೋರಿಕೆ ನೆರವೇರುತ್ತೆ. ಇಲ್ಲ ಅಂದರೆ ಇದು ಎಡಗಡೆ ಹೋಗಿ ಕೊಡ್ತದೆ, ಅದು ನೆರವೇರಲ್ಲ. ಓಕೆ. ಸೊ ಏನೇ ಇರಲಿ, ಕೆಲಸ ಆಗ್ಬೇಕಂದ್ರೆ ಈಗ ಬಲಗಡೆ ಕೊಟ್ಟರೆ ಡೆಫಿನೆಟ್ ಆಗುತ್ತೆ. ತುಂಬಾ ದಿನದಿಂದ, ತುಂಬಾ ವರ್ಷದಿಂದ ನಾವಿಲ್ಲಿ ಬರ್ತಾ ಇದೀವಿ. ನಾವೇನೇ ಕೆಲಸ ಮಾಡ್ಲಿ, ಏನೇ ಒಂದು ಕಾರ್ಯ ಮಾಡ್ಲಿ, ಒಂದು ಮನೆ ಆಗ್ಲಿ, ಒಂದು ಜಮೀನ್ ತೆಗಿಬೇಕಂದ್ರೆ, ಒಂದು ವಿದ್ಯಾಭ್ಯಾಸದಲ್ಲಿ ಏನೊಂದಕ್ಕೂ ನಾವಿಲ್ಲಿ ಬಂದು ಹೂವು ಕೇಳಿ, ಹೂವು ಪ್ರಸಾದ ಬಲ ಕಡೆ ಕೊಟ್ರೇನೆ ನಾವು ಮುಂದೆ
ಕೆಲಸ ಮಾಡೋದು. ಎಡಗಡೆ ಕೊಡ್ತು ಅಂತಂದ್ರೆ ನಾವು ಮುಂದಕ್ಕೂ ಇರೋದಿಲ್ಲ. ಸೊ ತುಂಬಾ 100% 90% ಕೂಡ ಇಲ್ಲ, 100% ಇಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲನೂ ನೆರವೇರುತ್ತೆ. ಒಂದು ಮಕ್ಳ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಪ್ರತಿಯೊಂದೂ ನೆರವೇರುತ್ತೆ. ತುಂಬಾ ಒಳ್ಳೇದಾಗುತ್ತೆ. ಇಲ್ಲಿ ಬಂದೋದವ್ರಿಗೆಲ್ರಿಗೂ 100% ಎಲ್ರಿಗೂ ಒಳ್ಳೇದಾಗಿದೆ. ಓಕೆ. ಸೊ ಬೇರೆ ಊರ ಕಡೆಯಿಂದ ಬರ್ತಾರಲ್ಲ, ಏನೇನು ಕೋರಿಕೆಗಳು ಇಟ್ಕೊಂಡು ಬರ್ತಾರೆ ಇಲ್ಲಿ? ಮನೆ, ಜಮೀನ್ ತೆಗಿಬೇಕು, ಮನೆ ಕಟ್ಟಬೇಕು, ಮಗನ್ಗೆ ಮದ್ವೆ ಮಾಡ್ಬೇಕು, ಮಗಳಿಗೆ ಮದ್ವೆ ಮಾಡ್ಬೇಕು, ಮಗಳಿಗೆ ಮಕ್ಳಾಗಿಲ್ಲ, ಈ ತರ ತುಂಬಾ ಸಮಸ್ಯೆಗಳಿರುತ್ತೆ ಅಲ್ಲ. ಸೊ ಆ ತರ ತುಂಬಾ ಜನ ಬಂದು ಇಲ್ಲಿ ಬೇಡಿಕೆಯನ್ನ ಬೇಡ್ಕೊಂಡು ಹೋಗಿದ್ದಾರೆ. ಸೊ ನಾವೂನು ಹಿಂಗೆ ಸ್ವಲ್ಪ ಏನು ತೊಂದರೆದಲ್ಲಿದ್ರಿ, ಆ ತೊಂದರೆ ಎಲ್ಲ ನಿವಾರಣೆ ಆಯ್ತು. ಬೆಣ್ಣೆ ಅಲಂಕಾರ ಮಾಡಿಸ್ತೀವಿ ಅಂತ ದೇವರಲ್ಲಿ ಮಕ್ಕೊಂಡಿದ್ವಿ. ಸೊ ಅದು ನೆರವೇರ್ತು. ಇವತ್ತು ತೃಪ್ತಿಯಿಂದ ಬಂದು ನಾವು ಅರ್ಕೆ ತೀರಿಸ್ಕೊಂಡಿದ್ರೆ, ಅಂದ್ರೆ ಅನ್ಕೊಂಡಿರೋದೆಲ್ಲ ಆಗಿರೋದ್ರಿಂದ 100%. ಇವತ್ತು ಅರ್ಕೆ ತೀರಿಸಿದೀರಾ? ಇವತ್ತು ನಿಮ್ದೇ ಪೂಜೆ ಇದ್ದಿದ್ದ? ಇವತ್ತು ನಮ್ದೇ ಪೂಜೆ ಇದ್ದಿದ್ದು. ಬೆಣ್ಣೆ ಅಲಂಕಾರ ಮಾಡಿಸ್ತೀವಿ ಅಂತ ಅನ್ಕೊಂಡಿದ್ವಿ. ನಮ್ಮ ಆಸೆನ ನೆರವೇರ್ಸಿದ್ರು, ನಾವು ಅನ್ಕೊಂಡಿದ್ದು ಆಸೆನ ನೆರವೇರ್ಸಿದ್ರಿ. ಕಂಪ್ಲೀಟ್ ಆಯ್ತು. ಬೆಟ್ಟದ ಮೇಲಿರುವ ಕಲ್ಯಾಣಿ ನೀರು ತುಂಬ ವಿಶೇಷತೆ. ಇದು ನೈಸರ್ಗಿಕವಾಗಿ ಬರುತ್ತಿರೋ ನೀರು. ಎಷ್ಟೇ ಬೇಸಿಗೆ ನೀರಿನ ಬರಗಾಲ ಇದ್ದರೂ ಇಲ್ಲಿ ಸಿಹಿ ಮತ್ತು ತಣ್ಣನೆ ಇರುತ್ತದೆ. ಇದೇ ನೀರಿನಲ್ಲಿ ಅಡುಗೆ ಮಾಡಿ ಭಕ್ತಾದಿಗಳಿಗೆ ಬಳಸುತ್ತಾರೆ ಮತ್ತು ಇಲ್ಲಿ ಆಗಿನಿಂದಲೂ ಇಂದಿಗೂ ಅನ್ನ ಮತ್ತು ಕೈಯಲ್ಲಿ ಮಾಡುವ ಗೊಜ್ಜು ತುಂಬ ವಿಶೇಷತೆ. ಈ ಬೆಟ್ಟದ ಮೇಲಿಂದ ಶಾಂತಿ ಮತ್ತು ಪ್ರಕೃತಿ ಸೌಂದರ್ಯ ಭಕ್ತರಿಗೆ ಒಂದು ವಿಶೇಷ ಅನುಭವ ನೀಡುತ್ತದೆ. ಸೊ ನೀವು ಕೋಲಾರ ಕಡೆ ಬಂದರೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡೋದನ್ನು ಮರೆಯಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.